ಇತ್ತ ಹಾವೇರಿಯಲ್ಲಿ ರೈತರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆಗಿನ ಸಭೆ ವಿಫಲ ಆಗಿದೆ. ಸಂಧಾನ ಸಭೆ ವಿಫಲಗೊಂಡಿದ್ದು ರೈತರು ಮಹತ್ವದ ವಿಷಯವನ್ನ ಘೋಷಣೆ ಮಾಡಿದ್ದಾರೆ. ಹಾವೇರಿಯಲ್ಲಿ ರೈತರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆಗಿನ ಸಭೆ ವಿಫಲಗೊಂಡಿದೆ. ಸಭೆ ವಿಫಲ ಹಿನ್ನೆಲೆ ನಾಳೆ ಹೋರಾಟವನ್ನ ತೀವ್ರಗೊಳಿಸುವುದಕ್ಕೆ ರೈತರು ನಿರ್ಧರಿಸಿದ್ದಾರೆ. ಕಾರ್ಖಾನೆ ಮಾಲೀಕರು ಕಬ್ಬು ಬೆಳೆಗಾರರ ಸಭೆಯನ್ನ ಜಿಲ್ಲಾಧಿಕಾರಿಗಳು ಕರೆದಿದ್ರು. ರೈತರ ಸಭೆಗೆ ಕಾರ್ಖಾನೆಯ ಯಾವೊಬ್ಬ ಮಾಲೀಕರು ಕೂಡ ಬಂದಿಲ್ಲ. ಹಾಗಾಗಿ ಈ ಸಭೆ ಸಂಪೂರ್ಣ ವಿಫಲ ಆಗಿದ್ದು ಫೋನ್ನಲ್ಲೇ ಚರ್ಚೆ ಮಾಡಿದ್ದಾರೆ. ಡಿಸಿ ಅವರು ನಿಗದಿಪಡಿಸಿದ ಬೆಲೆಗೆ ಕಾರ್ಖಾನೆಯ ಮಾಲೀಕರು ಒಪ್ಪಿಗೆ ಕೊಡ್ತಾ ಇಲ್ಲ. ಎಂದಿನಂತೆ ನಾಳೆ ಕಬ್ಬು ಬೆಳೆಗಾರರು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ನಾಳೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮತ್ತಷ್ಟು ಕಾವು ಪಡ್ಕೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸಾಯಂಕಾಲ 4 ಗಂಟೆಗೆ ಜಿಲ್ಲಾಧಿಕಾರಿಗಳು ಕಾರ್ಖಾನೆಯ ಮಾಲೀಕರ ಹಾಗೂ ರೈತ ಮುಖಂಡರ ಕಬ್ಬು ಬೆಳೆಗಾರರ ಸಭೆಯನ್ನು ಕರೆದಿದ್ರು. ಈ ಸಭೆ ವಿಫಲವಾಗಿದೆ. ಹೆಂಗಂದ್ರೆ ಕಾರ್ಖಾನೆಯ ಮಾಲೀಕರು ಅವ್ರಿಗೆ ಲೆಕ್ಕನ ಗೊತ್ತಿಲ್ಲ. ಈ ರಾಜ್ಯ ಸರ್ಕಾರ ಹೊಸ ಒಂದು ಗೈಡ್ಲೈನ್ಸ್ ಕಟ್ಟೈತಿ, ಆ ಗೈಡ್ಲೈನ್ಸ್ ಅವ್ರಿಗೆ ಗೊತ್ತಿಲ್ಲ. ಅವ್ರು ಮತ್ತು ತಾವು ಹಳೆಯದ ಗೈಡ್ಲೈನ್ಸ್ ಪ್ರಕಾರ ಹೇಳ್ತಾರೆ. ಇವತ್ತು ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ SP ಮೇಡಮರು ಮತ್ತು ಯಾಸಿರ್ ಖಾನ್ ಪಠಾಣ್ ಸಾಹೇಬರು, ಸಿಗ್ಗಾಂವ್ ಸವಣೂರು MLರು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಸಂಧಾನ ವಿಫಲವಾಗಿದೆ. ಯಾಕಂದರೆ ನಾಳೆ ನಾವು ಸ್ಟ್ರೈಕಿಗೆ ಹಮ್ಮಿಕೊಂಡವಿ. ಎಲ್ಲ ರೈತರು, ಎಲ್ಲ ಕಬ್ಬು ಬೆಳೆಗಾರರು, ರೈತ ಮುಖಂಡರು, ವಿವಿಧ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾಳೆ ಹೋರಾಟಕ್ಕೆ ಆಗಮಿಸಬೇಕು. ಅವ್ರು ಏನೇ ನಿರ್ಣಯ ಕೊಡದಿದ್ರು ನಾಳೆ ಅಲ್ಲಿ ಹೋರಾಟ ನಡೆಯುವ ಸ್ಥಳದಲ್ಲಿಯೇ ಬಂದು ನಿರ್ಣಯ ಕೊಡಬೇಕು. ಮತ್ತು ಸಿದ್ದಪ್ಪ ಸರ್ಕಲ್ಗೆ ನಾವು ಕರೆದಿದ್ವಿ. ಈಗ ಅದ್ರ ಬಾಜುಕ ಮೈದಪ್ಪ ಮೈಲಾರ್ ಸರ್ಕಲ್ ಐತಿ. ಆ ಮೈದಪ್ಪ ಮೈಲಾರ್ ಸರ್ಕಲ್ಗೆ ಎಲ್ಲರೂ ನಾಳೆ ಬೆಳಿಗ್ಗೆ 10 ಗಂಟೆಗೆ ಆಗಮಿಸಬೇಕು. ನಮ್ಗೆ ರಾಜ್ಯ ಸರ್ಕಾರ ಏನು ನಿಗದಿ ಮಾಡೈತಿ ಆ ಥರ ಅವ್ರು ಕಾರ್ಖಾನೆಯವರು ಅದಕ್ಕೆ ಒಪ್ಪಲಿಲ್ಲ. ನಾವು DC ಮಾತಿಗೆ ಎಲ್ಲರಿಗೆ ಒಪ್ಕೋಬೇಕಂತ ನಾವು ತೀರ್ಮಾನ ತೊಗೊಂಡಿದ್ವಿ. ಆದ್ರೆ ಅವ್ರು ಒಪ್ಪಲಿಲ್ಲದಕ್ಕೆ ನಾವು ಅನಿವಾರ್ಯ ಕಾರಣದಿಂದ ಹೋರಾಟ ಮಾಡಿ ನಮ್ಮ ಹಕ್ಕು ನಾವು ಪಡಿತೀವಿ. ನಾವು 3200 ರೂಪಾಯಿ ದರ ತೊಗೊಂಡ ಮಟನೂ ನಮ್ಮ ಹೋರಾಟ ನಿಲ್ಲಲ್ಲ. ನಾವು 3200 ರೂಪಾಯಿ ತೊಗೊಂಡ ತೀರ್ತೀವಿ ಅಂತೇಳಿ ಶಪಥ ಮಾಡಿ ನಾಳೆಯಿಂದ ಹೋರಾಟಕ್ಕೆ ಎಲ್ಲ ಕಬ್ಬು ಬೆಳೆಗಾರರು ಬರ್ಬೇಕಂತ ಹೇಳಿ ವಿನಂತಿ ಮಾಡಿ ಇಂದು